ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಪಿ ಎಫ್ನ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಮೆಂಬರ್ ಹೋಮ್ ಅನ್ನೋದನ್ನ ಟೈಪ್ ಮಾಡಿ, ಫಸ್ಟ್ ಆಪ್ಷನ್ ಕಾಣುತ್ತಲ್ಲ ಮೆಂಬರ್ ಹೋಮ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಅಲ್ಲಿ ನೀವು EAN ನಂಬರ್ ಮತ್ತು ಪಾಸ್ವರ್ಡ್ ಮತ್ತು ಕಾಣ್ತಾ ಇದೆಯಲ್ಲ ಕ್ಯಾಪ್ಚಾ, ಅದನ್ನು ಫಿಲ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಈ ಥರ ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಚಾನ ಹಾಕಿ ಸಬ್ಮಿಟ್ ಮಾಡಿದ್ರೆ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಪೇಜನ್ನು ಕಟ್ ಆಫ್ ಮಾಡಿ, ಹೀಗೆ ಕಾಣ್ತಾ ಇದೆಯಲ್ಲ ಆನ್ಲೈನ್ ಸರ್ವಿಸಸ್ ಅಂತ, ಆ ಆನ್ಲೈನ್ ಸರ್ವಿಸಸ್ಗೆ ಹೋಗಿ ಅಲ್ಲಿ ಕಾಣ್ತಾ ಇರೋ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು PFಗೆ ಯಾವ ಅಕೌಂಟ್ ಕೊಟ್ಟಿರ್ತೀರೋ ಆ ಅಕೌಂಟ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕಾಗ್ತದೆ. PF ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಕೊಟ್ಟಿರ್ತಕ್ಕಂಥ ಅಕೌಂಟ್ ನಂಬರ್, IFSC ಕೋಡ್ ಎಲ್ಲ ಕರೆಕ್ಟ್ ಇದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ನೆಕ್ಸ್ಟ್ ಪೇಜು ಪಾಪಪ್ ಓಪನ್ ಆಗುತ್ತೆ. ಅದನ್ನ ಎಸ್ ಅಂತ ಮಾಡಿ ನೆಕ್ಸ್ಟ್ ಹೆಂಗೆ ಪ್ರೊಸೆಸಿಂಗ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಓನ್ಲಿ PF ವಿತ್ಡ್ರಾಲ್ ಫಾರಮ್ ನಂಬರ್ 19ನ ಕ್ಲಿಕ್ ಮಾಡಿ. ನಿಮ್ಮದು PF ಏನಾದ್ರು 1 ಲಕ್ಷದ ಮೇಲಿದ್ದರೆ ನೀವು 15G ಫಾರಮ್ ಹಾಕಬೇಕಾಗ್ತದೆ. ಇಲ್ಲ ಅಂತ ಅಂದರೆ ನೀವು ಕೆಳಗೆ ಕಾಣ್ತಿರ್ತಕ್ಕಂಥ ಅಡ್ರೆಸ್ನ ಫಿಲ್ ಮಾಡಿ. ಈಗ ನಾನು ಅಡ್ರೆಸ್ನ ಫಿಲ್ ಮಾಡ್ತಾಯಿದ್ದೀನಿ. ಅಡ್ರೆಸ್ನ ಫಿಲ್ ಮಾಡಾದ್ಮೇಲೆ ಇಲ್ಲಿ ನೀವು ನಿಮ್ಮ ಪಾಸ್ಬುಕ್ಕು ಅಥವಾ ಖಾಲಿ ಚೆಕ್ಕು ಯಾವುದಾದ್ರೂ ಒಂದನ್ನು ಡಾಕ್ಯುಮೆಂಟಾಗಿ ಅಪ್ಲೋಡ್ ಮಾಡಬೇಕಾಗ್ತದೆ. ಒಂದು ಸರಿ ವೇವ್ ಮಾಡ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಕರೆಕ್ಟಾಗಿ ಬಂದಿದೆ ಅಂದಮೇಲೆ ನೆಕ್ಸ್ಟು ಕೆಳಗಡೆ $15G ಫಾರಮ್ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಕೆಳಗಡೆ ಚೆಕ್ ಬಾಕ್ಸ್ ಕಾಣ್ತಾ ಇದೆ, ಅಲ್ಲಿ ಟಿಕ್ ಮಾಡಿ ಗೆಟ್ OTP ಮೇಲೆ, ಆಧಾರ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ನಿಮ್ಮ PF ರಿಜಿಸ್ಟರ್ಡ್ ಮೊಬೈಲ್ ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕಾಗ್ತದೆ. ಆ ನಂಬರಿಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಹಾಕಿ ನೆಕ್ಸ್ಟು ಪ್ರೊಸೆಸಿಂಗ್ ಮಾಡಿದ್ರೆ, ವ್ಯಾಲಿಡೇಟ್ ಮಾಡಿದ್ರೆ ಈ ಥರ 1 ಮಿನಿಟ್ ವೆಯ್ಟ್ ಮಾಡಿ. ಕೆಲವು ಟೈಮಲ್ಲಿ PF ಸರ್ವರ್ ತುಂಬ ಸ್ಲೋ ಇರುತ್ತೆ. ನೋಡಿ, ಈ PFದು ಸಬ್ಮಿಟ್ ಆಗಿದೆ. ಕ್ಲಿಕ್ ಕೇರ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ PF ಕ್ಲೇಮ್ ಆಗಿದ್ದರೆ ಈ ಥರ ಒಂದು ಕಾಪಿ ಓಪನ್ ಆಗುತ್ತೆ. ಈ ಕಾಪಿನ ನೀವು ಡೌನ್ಲೋಡ್ ಬೇಕಾದ್ರೂ ಮಾಡಿಕೊಂಡು ಪ್ರಿಂಟ್ ತಗೊಂಡು ಇಟ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಹಾಗೆ ಮತ್ತೆ ನೀವು ಇನ್ನೊಂದು ಫಾರ್ಮ್ ಹಾಕಬೇಕಾಗ್ತದೆ. ಇದು PF ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಆಗಿರೋದ್ರಿಂದ 2 ಫಾರಮ್ ಬರುತ್ತೆ. ಅದರಲ್ಲಿ ನಾವು ಫಾರಮ್ ನಂಬರ್ 19 ಹಾಕಿದ್ದೀವಿ. ಇನ್ನು ಪೆನ್ಷನ್ ವಿತ್ಡ್ರಾಲ್ 10C ಹಾಕಬೇಕಾಗ್ತದೆ. ಸೇಮ್ ಆ್ಯಸ್ ಇಟ್ ಈಸು ಫಸ್ಟು ಸ್ಟೆಪ್ ಆಗಿದೆ. ಅದೇ ಥರ ನೀವು ಹೋಗಿ ಸೇಮು ಅಕೌಂಟ್ ನಂಬರ್ನಲ್ಲಿ ಫಿಲ್ ಮಾಡಿ, ವೆರಿಫೈ ಮಾಡಿ, ಈ ಥರ ಪಾಪಪ್ಗೆ ಎಸ್ ಮಾಡಿ, ನಂತರ ಪ್ರೊಸೆಸಿಂಗ್ ಟು ಕ್ಲೈಮ್ ಕ್ಲಿಕ್ ಮಾಡಿ. ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಜೋಪಾನವಾಗಿ ನೀವು ಅಲ್ಲಿ ಫಾರಮ್ ನಂಬರ್ 10C ಸ್ಕೀಮ್ ಸರ್ಟಿಫಿಕೇಟ್ ಅಂತ ಒಂದು ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಡಿ. ಅದು 10 ಇಯರ್ಸ್ ಆಗಿದ್ರೆ ಮಾತ್ರ. 10 ಇಯರ್ಸ್ ಒಳಗಿದ್ದರೆ 10C ಮಾತ್ರ ಕ್ಲಿಕ್ ಮಾಡಿ. ಓನ್ಲಿ ಪೆನ್ಷನ್ ವಿತ್ಡ್ರಾಲ್ ಕೆಳಗಡೆ ನಿಮ್ಮ ಅಡ್ರೆಸ್ಸನ್ನು ಹಾಕಿ ಇಲ್ಲಿಗೆ ಪಾಸ್ಬುಕ್ ಅಥವಾ ಚೆಕ್ನ ಅಪ್ಲೋಡ್ ಮಾಡಿ. ಒಂದು ಸರಿ ವೇವ್ ಮಾಡಿ ಕರೆಕ್ಟಾಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಇದೆ ಅಂದಮೇಲೆ ಇದರಿಂದ ಬ್ಯಾಕ್ ಮಾಡಿ ಕೆಳಗಡೆ ಕಾರ್ನರಲ್ಲಿ ಅಲ್ಲಿ ಟಿಕ್ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ತದನಂತರ OTP ಆಧಾರ್ OTP ಕಳಿಸಿ. ನಿಮ್ಮ ರಿಜಿಸ್ಟರ್ಡ್ ಅಂದರೆ PF ಯಾರ ಹೆಸರಲ್ಲಿರುತ್ತೋ
ಅವರು ಫೋನ್ ನಂಬರು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಆ ಫೋನಿಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಕೆಳಗಡೆ ಕಾಣ್ತಾ ಇದೆಯಲ್ಲ, ಆ ಬಾಕ್ಸ್ಗೆ ಹಾಕಬೇಕಾಗ್ತದೆ. ಒ ಟಿ ಪಿ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದಿದೆ. ಎಸ್, ಈಗ ಪ್ರೊಸೆಸಿಂಗ್ ಅಂತ ಮಾಡಿದ್ದೀವಿ. ವೆಯ್ಟ್ ಮಾಡಿ. ಎಸ್, ಸಬ್ಮಿಟ್ ಆಯಿತು. ಇದು ಸಕ್ಸಸ್ಫುಲ್ಲಾಗಿ. 2ನೇ ಫಾರಮ್ ಕೂಡ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ. ನೋಡಿ, ಇದು ಫಾರಮ್ ನಂಬರ್ 10C ಸ್ನೇಹಿತರೆ. ಮತ್ತು ಇದೆಲ್ಲ ನೀವು ನೋಡಬೇಕಂದ್ರೆ ಮತ್ತೆ ಸರ್ವಿಸಸ್ ಮೇಲೆ ಹೋಗಿ ಅಲ್ಲಿ ಟ್ರ್ಯಾಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ತನಕ ಏನೇನು ಕ್ಲೈಮ್ಗೆ ಅರ್ಜಿ ಹಾಕಿದ್ದೀರೋ ಎಲ್ಲ ಶೋ ಆಗುತ್ತೆ. ಅದರಲ್ಲಿ ನಾವು ಪರ್ಟಿಕ್ಯುಲರಾಗಿ ಈ 2 ಫಾರ್ಮ್ ಹಾಕ್ಸಿರೋದು ಈ ಟುಡೇ ಅಂದರೆ ಈ ಡೇಟದು ಅಲ್ಲಿ ಶೋ ಆಗುತ್ತೆ. ಬೇಕಾದರೆ ಈ ಕಡೆ ಕಾರ್ನರಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೋದು. ನಮಸ್ಕಾರ ಸ್ನೇಹಿತರೆ.